ಎಲ್ಲ ದಲಿತ ಮುಖಂಡರ ನೇತೃತ್ವದಲ್ಲಿ ಬಾಬು ಆತ್ಮಹತ್ಯೆಯ ಪ್ರಯುಕ್ತ ಮತ್ತು ಯಶವಂತ್ ಮತ್ತು ಇನ್ನೊಬ್ಬ 3 ಜನ ಈಗಾಗಲೇ 2 ತಿಂಗಳ ಅಂತರದಲ್ಲಿ 3 ಜನ ನೇಣಿಗೆ ಶರಣಾಗಿದ್ದಾರೆ. ಈ 7ನೇ ತಾರೀಕು ಬಾಬು ಅನ್ನೋರು ಏನು ಕಾರು ಚಾಲಕನಾಗಿ 7-8 ವರ್ಷಗಳಿಂದ ಗುತ್ತಿಗೆ ನೌಕರನಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಿದ್ದ. 15/1/2021 ನಾಗೆ ಮತ್ತು ಮಂಜುನಾಥ್ ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ಒಂದು ಸುಧಾಕರ್ ಅವರ ಹೆಸರು ಹೇಳ್ಕೊಂಡು ಇವರು ಅವ್ರ ಹತ್ರ ಹೋಗಿರ್ಬೋದು. 2021 ನಡೆದಕ್ಕಂಥ ಘಟನೆ ಇದು. ಆತು ತಂದೆ ಆಕ್ಸಿಡೆಂಟ್ ಆಗಿರೋಲ್ಲಿ ಬಂದಂತ 13 ಲಕ್ಷ ಅವ್ರ ತಾಯಿ ಕೊಟ್ಟಂತ ದುಡ್ಡು ಮತ್ತು ಸಾಲ ಮಾಡಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟಿದ್ದಾನೆ. ಇದರ ಪ್ರಯುಕ್ತ ಕೆಲಸನೂ ಇಲ್ಲ, ದುಡ್ಡು ಇಲ್ಲ. ಅದಕ್ಕೆ ಜೀವನದಲ್ಲಿ ಜಿಗುಪ್ಸೆಯಾಗಿ ಸಾಲ ಕಟ್ಟಲಾಗದೆ ಮೊನ್ನೆ ಗುರುವಾರ 7ನೇ ತಾರೀಕು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆದ್ರೆ ಉಳ್ಳೇರು ಒಂದು ನ್ಯಾಯ, ಉಳಿದವರು ಒಂದು ನ್ಯಾಯ ಅನ್ನೋ ಪ್ರಶ್ನೆ ಇಲ್ಲ. FIR ಹಾಕಿದ ತಕ್ಷಣವೇ ಅದು ಕಾನೂನು ರೀತಿ ಆಗೋಗುತ್ತೆ ಅಂತಲ್ಲ. ದಯವಿಟ್ಟು ಕಾನೂನು ರೀತಿ ಕಾರಣಕರ್ತದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರಿಗೆ ಇವರಿಗೆ ದಯವಿಟ್ಟು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ನಮ್ಮ ಜಿಲ್ಲಾಡಳಿತ ಆಗ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಸ್ಥಳೀಯ ಶಾಸಕರೇ ಆಗ್ಬೋದು, ಅಟ್ಲೀಸ್ಟ್ ಶಾಸಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರಿಗೆ ಸರ್ಕಾರದಿಂದ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಹೇಳಿ ಕೊಡಿಸಿದರೆ ಅವ್ರು ಹೇಳ್ತಕ್ಕಂಥ ಈಗಾಗಲೇ ಘೋಷಣೆ ಆಗಿದೆ. ಜೊತೆಗೆ ಅವರು ಏನು ಈ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇದು ಮಾಡಿಲ್ಲ, ಆಯ್ತು ಒಪ್ಕೊಳ್ಳೋಣ, ಅವರು ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಇವರಿಗೆ 3 ಜನಕ್ಕೆ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ದಲಿತ ಮುಖಂಡಗಳ ಮುಖಾಂತರ ಒಂದು ಪ್ರತಿಭಟನೆ ಅಂದ್ಕೊಂಡಿದ್ದೀವಿ.